ಒಂದಿನ ಶೇರ್ ಖಾನ್ ಮತ್ತೆ ಮಹಾರಾಣಿ ಶೇರಿನಿ ಅವರ ಸಿಂಹಾಸನದ ಮೇಲೆ ಕೂತಿರ್ತಾರೆ. ಆ ಸಮಯದಲ್ಲಿ ಒಂದು ಮೊಳ ಅಲ್ಲಿಗೆ ಬರುತ್ತೆ. ಶೇರ್ ಖಾನ್, ನನಗೆ ಮೋಂಟುನ ಮೇಲೆ ಒಂದು ಕಂಪ್ಲೇಂಟ್ ಮಾಡೋಗಿತ್ತೆ ನಿಮ್ಮ ಹತ್ರ. ಏನ್ ಮಾಡಿದನ್ ಮೋಂಟು? ನಾನು ನನ್ನ ಹೆಂಡತಿ ಇಬ್ರು ಕುತ್ಕೊಂಡು ಕ್ಯಾರೆಟ್ ತಿಂತಿದ್ವಿ. ಇವನು ಅಲ್ಲಿ ಬಂದು ಅದನ್ನೆಲ್ಲ ಕದ್ದು ಮರದ ಮೇಲೆ ಹೋಗಿ ಚಂದ ಮಾಡಿ ನಮಗೆ ಮಕ್ಕರು ಮಾಡುತ್ತಾ ತಿನ್ಕೊಂಡು ಖಾಲಿ ಮಾಡಿದಾನೆ. ಶೇರ್ ಖಾನ್, ನಾನಿನ್ನು ಮಾಡಲ್ಲ, ನನ್ನನ್ನು ಕ್ಷಮಿಸಬೇಡಿ. ನಿನಗೆ ಶಿಕ್ಷೆ ಆಗ್ಲೇಬೇಕು ಮೋಂಟು. ಇವತ್ತಿಂದ 10 ದಿನ ನೀನೇ ಮೊಲಕ್ಕೆ ಮತ್ತು ಅದ್ರ ಫ್ಯಾಮಿಲಿಗೆ ಕ್ಯಾರೆಟ್ನ ತಂದು ಕೊಡಬೇಕು. ಮತ್ತೆ ಇವ್ರು ನನಗೆ ಬಂದು ಯಾವಾಗಾದರೂ ಏನಾದರೂ ಹೇಳಿದ್ರೆ ಆ 10 ದಿನದಲ್ಲಿ ನಿನಗೆ ಮೃತ್ಯುದಂಡನೆ ಕೊಡೋಕ್ಕಾಗತ್ತೆ. ಶೇರ್ ಖಾನ್ ತುಂಬಾನೇ ಚೆನ್ನಾಗಿ ನ್ಯಾಯ ಮಾಡ್ತಿದ್ದ. ಅದರಿಂದ ಎಲ್ಲಾರ್ಗೂನು ತುಂಬಾನೇ ಇಷ್ಟ ಆಗ್ತಿತ್ತು. ಒಂದಿನ ಮಹಾರಾಣಿ ಶೇರ್ ಖಾನ್ ಹತ್ರ ಹೇಳ್ತಾಳೆ, ಮಹಾರಾಜ, ನೀವು ನ್ಯಾಯಪ್ರಿಯ ರಾಜ, ದಯವಂತ. ಆದ್ರೂ ಆ ದೇವ್ರು ನಮಗೆ ಯಾಕೆ ಸಂತಾನ ಕೊಟ್ಟಿಲ್ಲ? ಮಹಾರಾಣಿ, ಆ ದೇವರ ಕತೆ ದೇವರಿಗೆ ಗೊತ್ತು. ನಾವಿಬ್ರು ಏನಂತ ಥಿಂಕ್ ಮಾಡೋದು? ರಾಣಿಯ ಚಿಂತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇರುತ್ತೆ. ಮಹಾರಾಜ ಆಗ ರಾಣಿ ಹತ್ರ ಹೇಳ್ತಾನೆ, ಮಹಾರಾಣಿ, ನನ್ನ ಚೈಲ್ಡ್ಹುಡ್ನ ಕಾಡು ಸಂಜೀವನಕ್ಕೆ ಹೋಗ್ತಿದ್ದೀನಿ. ಅಲ್ಲೊಬ್ರು ಬಾಬಾ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನು ಮೀಟ್ ಆಗ್ತೀನಿ. ಅವ್ರ ಹತ್ರ ಏನಾದ್ರೂ ಸೊಲ್ಯೂಷನ್ ಇದ್ದೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವನು ಇದ್ದ ಸಂಜೀವನ್ ಕಾಡಿಗೆ ಅಲ್ಲಿಂದ ಹೊರಡ್ತಾನೆ. ಈಗ ಆ ಮಹಾರಾಣಿನೇ ಅವರ ಕಾಡನ್ನು ನೋಡ್ಕೋತಿರ್ತಾಳೆ. ಒಂದಿನ ಸಾಯಂಕಾಲ ಜಿಂಕೆ ಅವಳ ಹತ್ರ ಬರುತ್ತೆ. ಜಯ ಹೋ ಮಹಾರಾಣಿ, ಜಯ ಹೋ. ಏನು ಸಮಸ್ಯೆ? ಯಾಕಷ್ಟು ಬೇಜಾರಾಗಿದೆಯಾ? ಮಹಾರಾಣಿ, ನಾನು ಬ್ಲೂ ಲ್ಯಾಂಡ್ ಕಾಡಿಂದ ಬಂದಿದ್ದೇನೆ. ಇವತ್ತು ಬೆಳಗಿಂದ ನನ್ನ ಮಗನಿಗೆ ಮೈ ಹುಷಾರಿಲ್ಲ. ಹಕೀಂ ಕೋತಿ ಹೇಳ್ದ, ನಿಮ್ಮ ಕಾಡಲ್ಲಿರುವ ನೀಲಿ ಹೂವದ ಎಲೆಗಳನ್ನು ನನ್ನ ಮಗನಿಗೆ ತಿನ್ಸ್ಬೇಕು ಅಂತ. ಆಗ್ಲೇ ಅವನ ಪ್ರಾಣ ಉಳಿಯುತ್ತೆ ಅಂತ ಹೇಳಿದ್ದಾರೆ. ಸರಿ ಆಯ್ತು, ಹಾಗಾದ್ರೆ ನಮ್ಮ ಕಾಡಲ್ಲಿರುವ ಆ ಗಿಡಮೂಲಿಕೆಗಳನ್ನು ಎತ್ಕೊಂಡು ಹೋಗು. ಆದ್ರೆ ಮಹಾರಾಣಿ, ಅದು ಕಪ್ಪು ಬೆಟ್ಟದ ಮೇಲೆ ಇದೆ. ಆದ್ರೆ ನನಗೆ ನಿಮ್ಮ ಕಾಡಿನ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ನಿಮ್ಮ ಕಾಡಲ್ಲಿರುವ ಜಂತುಗಳಿಗೆ ಆಜ್ಞೆ ಕೊಟ್ರೆ ಅವರು ನನ್ ಜೊತೆ ಬಂದು ನನಗೋಸ್ಕರ ಗಿಡಮೂಲಿಕೆಗಳನ್ನ ಹುಡುಕಿ ಕೊಡ್ತಾರೆ. ನಂಗೆ ಸುಲಭ ಆಗತ್ತೆ. ನಿನ್ನ ಒಂದು ಮಗುವನ್ನು ಕಾಪಾಡೋದಕ್ಕೆ ನನ್ನ ಕಾಡಲ್ಲಿರುವ ಜಂತುಗಳನ್ನ ನಿನ್ ಜೊತೆ ಕಳಿಸ್ಬೇಕಂದ್ರೆ ಅದು ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಕಾಡಿನ ಜಂತುಗಳು ಇಲ್ಲಿರೋದು ಅಷ್ಟು ಮುಖ್ಯನಾ? ನನ್ನ ಮಗುವಿನ ಪ್ರಾಣ ಮುಖ್ಯನೇ ಇಲ್ವಾ? ಹಾ, ಖಂಡಿತ. ನೀನು ಆ ಬೆಟ್ಟಕ್ಕೆ ಹೋಗ್ಬಹುದಂತ ಅನುಮತಿ ಕೊಟ್ಟಿದ್ದೆ ನಿನಗೆ ದೊಡ್ಡ ವಿಷಯ. ಅರ್ಥ ಆಯ್ತಾ? ಇನ್ನೊಂದು ಕಡೆ ನರಿ ಬಾಬಾನ ಶೇರ್ ಖಾನ್ ಹೋಗಿ ಮೀಟ್ ಮಾಡ್ತಾನೆ. ಶೇರ್ ಖಾನ್, ನೀನೊಬ್ಬ ಒಳ್ಳೆಯ ರಾಜ ಕಣೋ. ನಾನು ಸಿದ್ಧಿಯ ಮೂಲಕ ಸಿಕ್ಕಿರೋ ಫಲಾನ ನಾನು ನಿನಗೆ ಕೊಡ್ತಾ ಇದ್ದೇನೆ. ಆಮೇಲೆ ಒಂದು ಎಲೆ ಮೇಲೆ ಇಟ್ಟಿರುವ ಮಾವಿನಕಾಯನ್ನು ನೋಡಿ ಹೇಳ್ತಾನೆ, ಈ ಮಾವಿನ ಹಣ್ಣನ್ನು ತಕೊಂಡೋಗಿ ರಾಣಿ ಕೊಡು. ನಿನಗೆ ಸಂತಾನ ಪ್ರಾಪ್ತಿ ಆಗೇ ಆಗುತ್ತೆ. ಧನ್ಯವಾದ ಬಾಬಾ. ಆಮೇಲೆ ಆ ಮಾವಿನಕಾಯನ್ನು ಎತ್ಕೊಂಡ್ ಬಂದು ಕೊಡ್ತಾನೆ. ನಡೆದ ಎಲ್ಲಾ ವಿಷಯವನ್ನು ಹೇಳ್ತಾನೆ. ಶೇರಿನಿ ಮಾವಿನಕಾಯಿ ತಿಂತಾಳೆ. ಸ್ವಲ್ಪ ದಿನದಲ್ಲೇ ಅವಳು ಗರ್ಭವತಿ ಆಗ್ತಾಳೆ. ನಿಮ್ಮ ನರಿ ಬಾಬಾ ಹೇಳಿದ್ದು ನಿಜ ಆಯ್ತು. ಇನ್ನು ಸ್ವಲ್ಪ ದಿನದಲ್ಲೇ ನಾವು ತಂದೆ ತಾಯಿ ಆಗ್ತಿದೀವಿ. ಆ ದೇವ್ರು ದೊಡ್ಡವನು. ನಮ್ಮ ದುಃಖದ ಕಾರಣ ಇವತ್ತಿಗೆ ಕೊನೆಗೆ ಮುಗಿಯುತ್ತೆ. ಸ್ವಲ್ಪ ದಿನದ ನಂತರ ಶೇರಿನಿಗೆ ಒಂದು ಮಗು ಹುಟ್ಟತ್ತೆ. ಅದನ್ನ ನೋಡಿ ಕಾಡಲ್ಲಿರುವವರು ಸಂತೋಷ ಪಡ್ತಾರೆ. ಆದ್ರೆ ರಾತ್ರಿ ಆಗತ್ತೆ, ಆದ್ರೂ ಅದು ಒಂದ್ ಮಾತು ಮಾತಾಡಲ್ಲ. ಅದರ ಜಾಗದಿಂದನೂ ಕದ್ಲೋದಿಲ್ಲ. ಇದ್ಯಾಕೆ ಏನು ಮಾತಾಡ್ತಿಲ್ಲ? ಕಾಡಿಗೆ ರಾಜ ಆದ ಉಲ್ಲೂನ ಅಲ್ಲಿಗೆ ಕರೆಸ್ತಾರೆ. ಈ ಮರಿಯಲ್ಲಿ ಶಕ್ತಿ ಇಲ್ಲ. ಇವನಿಗೆ ಶಕ್ತಿ ಯಾವಾಗ ಬರುತ್ತಂದ್ರೆ ಏನಾದ್ರೂ ತಿಂದ್ರೆ ಮಾತ್ರ. ಅದು ಅದರ ಬಾಯಿ ಕೂಡ ತೆಗಿತಾ ಇಲ್ಲ ಪಾಪ. ಆಗ ಶೇರ್ ಖಾನ್ ತಡ ಮಾಡದೆ ನರಿ ಬಾಬಾನ ಹೋಗಿ ಕರ್ಕೊಂಡ್ ಬರ್ತಾನೆ. ಇದು ಆಗಕ್ಕೆ ಸಾಧ್ಯ ಇಲ್ಲ. ನನ್ನ ಸಿದ್ಧಿ ನನಗೆ ಯಾವಾಗ್ಲೂ ಮೋಸ ಮಾಡಿಲ್ಲ. ನೀನಂತೂ ಒಳ್ಳೆಯ ರಾಜ ಅಲ್ವಾ? ಮತ್ತೆ ನಿನಗಂತೂ ಹೀಗೆ ಶಕ್ತಿ ಇಲ್ಲದಂತಹ ಮಗ ಆಗ್ಬಾರ್ದಲ್ಲ. ನನಗಂತೂ ಗೊತ್ತೇ ಆಗ್ತಿಲ್ಲ. ನೀವಿಬ್ರು ಆಲೋಚನೆ ಮಾಡಿ. ನೀವ್ ಯಾರಿಗಾದ್ರೂ ತಪ್ಪು ಮಾಡಿದ್ದೀರಾ, ಮೋಸ ಮಾಡಿದ್ದೀರಾ?
ಅಥವಾ ಯಾರಿಗಾದ್ರೂ ನೋವಾಗೋ ರೀತಿ ಮಾಡಿದ್ದೀರಾ? ಆಗ ಶೇರಣಿ ಒಂದ್ ವಿಷಯ ಯೋಚನೆ ಮಾಡ್ತಾಳೆ. ಹಾ, ಒಂದು ಜಿಂಕೆಯ ಮಗುಗೆ ಮೈ ಹುಷಾರಿಲ್ಲ. ಆಗ ಅವಳು ನನ್ನ ಹತ್ರ ಸಹಾಯಕ್ ಬಂದ್ಲು. ಆ ತಾಯಿಗೆ ನಾನು ಏನ್ ಸಹಾಯ ಮಾಡಿಲ್ಲ. ನಿನಗೆ ಯಾವಾಗ ಮತ್ತೊಂದು ತಾಯಿಯ ನೋವು ಕಾಣೋದಿಲ್ವೋ? ನಿನಗೆ ಹೇಗೆ ತಾಯಿ ಮಾಡ್ತಾನೆ ದೇವ್ರು. ನಿನಗೆ ಹೇಗೆ ಈಗ ನೋವಾಗ್ತಿದೀಯೋ ಅದೇ ರೀತಿ ಆ ತಾಯಿಗಾಗಿರುತ್ತೆ. ನೀನದಕ್ಕೆ ಸಹಾಯ ಮಾಡಬೇಕಿತ್ತು. ಹಾ, ನನಗೆ ತಾಯಿ ಆಗೋ ಲಾಯ್ಕೆ ಇಲ್ಲ. ನಾನು ಯಾಕಂದ್ರೆ ಆ ತಾಯಿಯ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಈಗ ತಕ್ಷಣ ಹೋಗಿ ನಾನು ಆ ತಾಯಿಗೆ ಖಂಡಿತವಾಗ್ಲೂ ಸಹಾಯ ಮಾಡ್ತೀನಿ. ಹಂಗಂತೇಳಿ ಶೇರಣಿ ಅಲ್ಲಿಂದ ಒಬ್ಬಳೇ ಓಡಕ್ಕೆ ಶುರು ಮಾಡ್ತಾಳೆ. ನಾನು ಹೋಗ್ತೀನಿ. ಇಲ್ಲ, ಇದನ್ನ ಅವಳು ಒಬ್ಬಳೇ ಮಾಡ್ಬೇಕು. ಶೇರಣಿ ಕಪ್ಪು ಬೆಟ್ಟಕ್ಕೆ ಹೋಗಿ ನೋಡ್ತಾಳೆ. ಅಲ್ಲಿ ಜಿಂಕೆ ತಾಯಿ ನಿಂತ್ಕೊಂಡಿರ್ತಾಳೆ. ಕಪ್ಪು ಬೆಟ್ಟದ ಆ ಗೇಟಿನ ಬಳಿ 2 ಚೀತಾ ಕೂತಿರುತ್ತೆ. ಈಗ ನನ್ನ ಮಗುನ ನಾನು ಹೆಂಗ್ ಕಾಪಾಡ್ಕೊಳ್ಳಿ? ನಾನು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಆ ಚೀತಾ ನನ್ನ ತಿಂದ್ಬಿಡುತ್ತೆ. ಜಿಂಕೆ ತಾಯಿ ಮಹಾರಾಣಿ ಶೇರಣಿನ ನೋಡಿ ಶಾಕ್ ಆಗ್ತಾಳೆ. ನನ್ನನ್ನ ಕ್ಷಮಿಸು ಜಿಂಕೆ ತಾಯಿ, ನಾನ್ ನಿಂಗೆ ಸಹಾಯ ಮಾಡಕ್ಕಾಗಲ್ಲ ಅಂತ ಹೇಳಿ ತಪ್ಪು ಮಾಡ್ಬಿಟ್ಟೆ. ಒಂದು ತಾಯಿಯ ನೋವು ಏನಂತ ನನಗೆ ಇವತ್ತು ಚೆನ್ನಾಗಿ ಅರ್ಥ ಆಯ್ತು. ಅದ್ರ ಬಾಯಿನ ಈ ಮಾತು ಕೇಳಿದ ತಕ್ಷಣ ಜಿಂಕೆ ತಾಯಿಗೆ ತುಂಬಾ ಆಶ್ಚರ್ಯ ಆಗತ್ತೆ. ನನ್ನ ಜೊತೆ ಬಾ. ಅವರಿಬ್ರು ಆ ಕಪ್ಪು ಬೆಟ್ಟದ ಗೇಟಿನ ಬಳಿ ಹೋಗ್ತಾರೆ. ಚೀತಾ ಆ ಜಿಂಕೆನ ತಿನ್ಬಿಡಣ ಅಂತ ನೋಡ್ತಾ ಇರ್ತವೆ. ಅರೆ ವಾ, ಜಿಂಕೆ, ಇದರ ಮಾಂಸ ಚೆನ್ನಾಗಿರುತ್ತೆ. ನೋಡಿ, ಇದನ್ನೀಗ ಹೊಡೆಯೋಣ. ಇದು ಜಿಂಕೆ ಆಗಿರ್ಬೋದು, ಆದ್ರೆ ನಿಮ್ಮ ಕಣ್ಣ ಮುಂದೆ ನಿಮ್ಮ ಮಹಾರಾಣಿ ಶೇರಣಿ ಇರೋದು ನಿಮಗೆ ಕಾಣಿಸ್ತಿಲ್ವಾ? ಅದನ್ನ ಕೇಳಿಸ್ಕೊಂಡು ಅವರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗತ್ತೆ. ಅಯ್ಯಯ್ಯೋ ಮಹಾರಾಣಿ, ನೀವು ಬಂದಿದ್ದೀರಾ? ಏನ್ ಬಂದಿದೆ ಹೇಳಿ. ಈ ಜಿಂಕೆಯ ಮಗುಗೆ ಮೈ ಹುಷಾರಿಲ್ಲ. ಅದನ್ನ ಕಾಪಾಡೋದಕ್ಕೆ ಬೇಗ ನೀಲಿ ಹೂವದ ಗಿಡಮೂಲಿಕೆಗಳು ಬೇಕಾಗತ್ತೆ. ಹಾ ಮಹಾರಾಣಿ, ಬನ್ನಿ, ನಾವು ತೋರಿಸ್ತೀವಿ ಎಲ್ಲಿದೆ ಅಂತ ಅದು. ಜಿಂಕೆ ತಾಯಿ ಮತ್ತೆ ಮಹಾರಾಣಿ ಶೇರಣಿ ಆ ಚೀತದ ಜೊತೆಗೆ ಒಳಗಡೆ ಹೋಗ್ತಾರೆ. ಆ ಕಪ್ಪು ಬೆಟ್ಟದ ಹೂವಿನ ತೋಟದಲ್ಲಿ ಗಿಡಮೂಲಿಕೆಗಳನ್ನು ಹುಡುಕಕ್ಕೆ ಶುರು ಮಾಡ್ತಾರೆ. ತುಂಬಾ ಹೊತ್ತು ಹುಡುಕಿದ ನಂತರ ಅವರಿಗೆ ನೀಲಿ ಹೂವ ಕಾಣಿಸುತ್ತೆ. ಇದೇ ಅದು ಮಹಾರಾಣಿ. ಚೀತಾ ಆ ಗಿಡವನ್ನು ಕಿತ್ತು ಮಹಾರಾಣಿಗೆ ಕೊಡುತ್ತೆ. ಆಮೇಲೆ ಅವರಿಬ್ರು ಬೇಗ ಓಡಿ ಜಿಂಕೆಯ ಕಾಡಿಗೆ ಹೋಗ್ತಾರೆ. ಜಿಂಕೆ ತಾಯಿ ಮಗುಗೆ ಆ ಹೂವನ್ನು ತಿನ್ಸಿದ ತಕ್ಷಣ ಆ ಮಗುವಿನ ಆರೋಗ್ಯ ಈಗ ಸರಿ ಹೋಗುತ್ತೆ. ಮಹಾರಾಣಿ ಸಾಹಿಬಾ, ನಿಮಗೆ ತುಂಬಾ ಧನ್ಯವಾದ. ನೀವೇ ಇಲ್ಲ ಅಂತಿದ್ರೆ ಇವತ್ತು ನನ್ನ ಮಗು ಖಂಡಿತ ಸತ್ತೋಗ್ತಿದ್ದ. ಆ ದೇವರು ಯಾವಾಗ್ಲೂ ನಿನ್ನ ಮಗುವನ್ನು ಆರೋಗ್ಯವಾಗಿಡ್ಲಿ. ಅದನ್ ಕೇಳಿಸ್ಕೊಂಡು ರಾಣಿ ಸಾಹೇಬಗೆ ಮಗು ಜ್ಞಾಪಕ ಬರುತ್ತೆ ಮತ್ತೆ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಅದು ಅದರ ಕಾಡಿಗೆ ತಿರುಗಿ ಬರುತ್ತೆ. ಅಲ್ಲಿ ಅದು ಕಂಡ ಆ ದೃಷ್ಟಿಯನ್ನು ನೋಡಿ ಅದರ ಕೈಯಲ್ಲೇ ನಂಬಕ್ಕಾಗ್ತಿಲ್ಲ. ಅದರ ಮಗು ಈಗ ಆರೋಗ್ಯವಾಗಿ ನಿಂತ್ಕೊಂಡಿದ್ದಾನೆ ಮತ್ತೆ ತುಂಬಾನೇ ಚೆನ್ನಾಗಿ ಆರಾಮಾಗಿ ತಿಂತಾ ಇದ್ದಾನೆ. ಅವರ ಪಕ್ಕದಲ್ಲೇ ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳೆಲ್ಲ ಕೂತಿದ್ರು. ಅರೆ, ನನ್ನ ಮಗ ಇವನ್ ಹೆಂಗ್ ಸರಿ ಹೋದ? ನೀನು ಒಂದು ತಾಯಿಯ ಸಹಾಯ ಮಾಡಿದ್ಯಲ್ವಾ, ಅದೇ ರೀತಿ ದೇವರು ನಿನಗ್ ಸಹಾಯ ಮಾಡಿದಾನೆ. ನೀನ ತಾಯಿಗ್ ಮಾಡಿದ್ಯಲ್ವಾ? ಅದನ್ ಕೇಳಿಸ್ಕೊಂಡು ಶೇರಿನಿ ತುಂಬಾನೇ ಸಂತೋಷ ಪಡ್ತಾಳೆ. ಆಮೇಲೆ ಅದರ ಮಗುವಿನ ಬಳಿ ಹೋಗಿ ತುಂಬಾನೇ ಮುದ್ದಾಡುತ್ತೆ. ಮತ್ತೆ ಬೇರೆ ಎಲ್ಲಾ ಜಂತುಗಳು ಸಂತೋಷದಿಂದ ಡ್ಯಾನ್ಸ್ ಮಾಡ್ತವೆ. ಅಯ್ಯೋ ದೇವ್ರೇ, ಮಳೆ ಬರ್ತಾ ಇದೆ. ಅದು ಸಿಡ್ಲು ಜೊತೆ ನಂಗೆ ಗೊತ್ತೇ ಆಗಿಲ್ಲ. ಟೀನು ಹಾಕಿ, ಅರೆ ಟೀನು ಹಾಕಿ. ಅದರ ಮಾತು ಕೇಳಿ ಟೀನು ಬಾಗಿಲು ತೆಗೆದು ಆಚೆ ಬರುತ್ತೆ. ಟೀನು, ನನ್ನ ನಿಮ್ಮ ಮನೆ ಒಳಗೆ ಸ್ವಲ್ಪ ಬಿಟ್ಕೋ. ನನ್ನ ಗೂಡೆಲ್ಲ ತೇಳ್ಕೊಂಡೋಗ್ಬಿಡ್ತಾ. ಅದು ಮಾತ್ರ ಅಲ್ಲದೆ ನನಗೆ ಹುಷಾರಿಲ್ಲ. ಓ, ಯಾವ ಮುಖ ಇಟ್ಕೊಂಡು ನೀನ್ ನನ್ನ ಬಂದೀಗ ಸಹಾಯ ಕೇಳ್ತಾ ಇದೀಯಾ ಹೇಳು? ನಾನು ಕಷ್ಟದಲ್ಲಿದ್ದೀನಿ. ಡ್ರೀಮ್ಲ್ಯಾಂಡ್ ಕಾಡಲ್ಲಿ ರಾಕಿ ಎಂಬುವ ಒಂದು ಕಾಗೆ ಜೀವಿಸ್ತಿತ್ತು. ಅದು ಜೀವನವನ್ನು ಜೀವಿಸುವ ವಿಧಾನ ಬೇರೆ ಪಕ್ಷಿಗಳಿಗಿಂತ ತುಂಬಾ ವಿಚಿತ್ರವಾಗಿತ್ತು. ಮೊಟ್ಟಾಳ ಪ್ರಾಣಿಗಳು ದಿನವೂ ಗಂಟೆಗಟ್ಟಲೆ ತುಂಬ ಕಷ್ಟಪಟ್ಟು ಅವರ ಆಹಾರವನ್ನು ಅವರು ಮನೆಗೆ ತಗೋ ಬರ್ತಾ ಇರ್ತಾರೆ. ಆವಾಗಲೇ ಅವರಿಗೆ ಆಹಾರ ಸಿಗೋದು.
ಆದರೆ ನನ್ನ ಉಪಾಯ ಬೇರೆ. ಅದು ನೋಡುತ್ತೆ. ಟೀನು ಪಕ್ಷಿ ಅದರ ಕಾಲಲ್ಲಿ ಆಪಲ್ ಅನ್ನು ಎತ್ಕೊಂಡು ಅದು ತುಂಬಾನೇ ಕಷ್ಟ ಪಡ್ತಾ ಅದರ ಗೂಡಿನವರೆಗೂ ಎತ್ಕೊಂಡ್ ಬರುತ್ತೆ. ಅರೆ ಟೀನು ಹಾಕಿ, ನೀನು ಇವತ್ತು ಬರೋದಕ್ಕೆ ಏನಕ್ಕೆ ಇಷ್ಟು ಹೊತ್ತಾಗ್ಬಿಡ್ತು? ನೀನು ಬರ್ತೀಯಾ ಅಂತ ನಾನು ವೇಟ್ ಮಾಡ್ತಾನೆ ಇದ್ದೆ. ನೀನು ನನ್ನ ಆಹಾರವನ್ನು ಕಳ್ತನ ಮಾಡ್ಬೇಕು ಅನ್ಕೊಂಡಿದ್ಯಾ? ಅದಕ್ಕೆ ನೀನ್ ನನ್ನ ಹಂಗ್ ನೋಡ್ತಿದ್ಯಾ? ಅರೆ ಅದಲ್ಲ ಅಲ್ಲಪ್ಪ, ನಿಮ್ಮ ತಮ್ಮ ನಿನ್ನ ಗೂಡಿಗೆ ಬಂದಿದ್ನಲ್ಲ, ತುಂಬ ಅಳ್ತಾ ಇದ್ದ. ಏನು, ನನ್ನ ಅಣ್ಣ ಅಳ್ತಾ ಬಂದ? ಅವ್ನ್ ಯಾಕೆ ಅಳ್ತಾ ಇದ್ದ ಅಂತ ನೀನ್ ಕೇಳೇ ಇಲ್ವಾ? ಅರೆ ನಾನು ತುಂಬ ಪ್ರಯತ್ನ ಪಟ್ಟೆ. ಆವಾಗ ಅವನು ಹೇಳ್ದ, ನಿಮ್ಮ ಮಮ್ಮಿ 2 ರೆಕ್ಕೆ ಕಟ್ಟಾಗ್ಬಿಟ್ಟಿದಂತೆ, ಅವರು ಈಗ ಕೊನೆ ಕ್ಷಣದಲ್ಲಿದ್ದಾರಂತೆ. ಏನ್ ಹೇಳ್ತಿದ್ಯಾ ನೀನು? ನನ್ನ ಅಮ್ಮ ಸಾಯೋ ಸ್ಥಿತಿಯಲ್ಲಿದ್ದಾರ? ಅದನ್ನ ಕೇಳಿ ಟೀನು ಪಕ್ಷಿಗೆ ತುಂಬಾನೇ ಬೇಜಾರಾಗುತ್ತೆ. ಮತ್ತೆ ಅದು ಅಳಕ್ಕೆ ಶುರು ಮಾಡುತ್ತೆ. ಜಟ್ಪಟ್ ಅಂತ ಅಲ್ಲಿಂದ ಹಾರ್ಬಿಡುತ್ತೆ. ಇದಕ್ಕೆ ಹೇಳುದು ಬುದ್ಧಿಶಾಲಿತನದಿಂದ ಹಂಗೆ ಆಹಾರವನ್ನು ಹುಡ್ಕೋದಂತೆ. ಹಂಗಂತ ಹೇಳಿ ಅದು ಸಂತೋಷವಾಗಿ ಟೀನು ಪಕ್ಷಿಯ ಗೂಡತ್ರ ಹೋಗಿ ತುಂಬಾ ಸಂತೋಷವಾಗಿ ಆಪಲ್ನ ಎಂಜಾಯ್ ಮಾಡ್ತಾ ತಿನ್ನುತ್ತೆ. ವಾವ್, ತುಂಬ ಚೆನ್ನಾಗಿದೆ. ಕಷ್ಟಪಟ್ಟು ತಿಂದ್ರೆ ಎಷ್ಟು ಮಜಾ ನನಗೆ ಸಿಗ್ತಾನೆ ಇರಲ್ಲಪ್ಪ. ಅರ್ಧ ಆಪಲ್ನ ಮಜಾ ಮಾಡಿ ತಿನ್ನುತ್ತೆ. ಆಮೇಲೆ ಇನ್ನೂ ಅರ್ಧ ಆಪಲ್ನ ಕೆಳಗಡೆ ಬಿಸಾಕುತ್ತೆ. ಚೆನ್ನಾಗಿ ತಿಂದಾಯ್ತು, ಸ್ವಲ್ಪ ಹೊತ್ತು ನಾವು ಗಮ್ಮತ್ ಮಾಡೋಣ. ಹಂಗಂತೇಳಿ ಅದು ಹಾರ್ತಾ ಹೋಗ್ಬಿಡುತ್ತೆ. ಈ ರೀತಿ ಅದು ಅದರ ಕೆಟ್ಟ ಬುದ್ಧಿಯಿಂದ ಎಲ್ಲಾ ಜಂತುಗಳನ್ನ ಗಮನಿಸ್ತಾ ಇತ್ತು. ಅದೇ ಕಾಡಲ್ಲಿ ತುಂಬಾನೇ ಕಷ್ಟಪಡುವ ಒಂದು ಇರುವೆ ಇತ್ತು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಕಾಗೆ ಒಂದು ಮರದ ಮೇಲೆ ಕುತ್ಕೊಂಡು ಮನ್ಸಲ್ಲೇ ನಗ್ತಾ ನಗ್ತಾ ಆ ಇರುವೆಯನ್ನು ನೋಡ್ತಾ ಇರುತ್ತೆ. ಈ ಚೆನ್ನ ಎಷ್ಟು ದೊಡ್ಡದಾಗಿದೆ, ತುಂಬಾ ಭಾರ ಆಗ್ತಿದೆ. ಇದನ್ನ ಇಲ್ಲಿವರೆಗೂ ಎತ್ಕೊಂಡ್ ಬರಕ್ಕೆ ನಂಗೆ ತುಂಬಾ ಸುಸ್ತಾಗ್ಬಿಡ್ತು. ಇರುವೆ ಆ ಚೆನ್ನನ ಸ್ವಲ್ಪ ತಿನ್ನುತ್ತೆ. ಈಗ ಚೆನ್ನೈನ ಭಾರ ಸ್ವಲ್ಪ ಕಡಿಮೆ ಆಗಿರುತ್ತೆ. ಆಮೇಲೆ ಅದು ಮತ್ತೆ ಅದರ ಚೆನ್ನನ ಎತ್ಕೊಂಡು ಗುಹೆ ಕಡೆಗೆ ಹೋಗುತ್ತೆ. ಅರೆ ಚಿಂಟಿ ತಂಗಿ, ನೀವು ಏನು ಮಾಡ್ತಾ ಇದ್ದೀರಾ? ನೀವು ಹೊಟ್ಟೆ ತುಂಬ ಊಟ ಮಾಡಾಯ್ತಲ್ಲ, ಉಳಿದಿರೋ ಧಾನ್ಯವನ್ನು ನೀವು ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ? ನಾನು ದಿನ ಅರ್ಧ ಆಹಾರ ತಿಂದು ಅರ್ಧ ಆಹಾರ ನನ್ನ ಮನೇಲಿಡ್ತೀನಿ, ಅದೇ ಈ ಗುಹೆಯಲ್ಲಿ. ಅರೆ ಇದೆಲ್ಲ ಮುಟ್ಟಾಳ್ತಾನ. ಅರ್ಧ ತಿಂದು ಅರ್ಧ ಇಡೋದ್ರಿಂದ ಯಾವುದೇ ಉಪಾಯವಿಲ್ಲ. ಅದನ್ನ ಉತ್ಕೊಂಡು ಮನೆ ತನಕ ಬರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ನಿಂಗೆ. ಹೌದು, ನಾವು ನಾಳೆಗೋಸ್ಕರ ಸ್ವಲ್ಪ ಏನಾದ್ರೂ ಸೇವಿಂಗ್ ಮಾಡ್ಲೇಬೇಕಲ್ವಾ? ನಾಳೆ ಏನಾದ್ರೂ ಸಮಸ್ಯೆ ಬಂದು ನನ್ನ ಕೈಯಲ್ಲಿ ಆಹಾರ ತರಕ್ಕೆ ಹೋಗಕ್ಕಾಗಿಲ್ಲ ಅಂದ್ರೆ ಆಗ ನಾನೇನ್ ಮಾಡ್ಲಿ? ನಿನ್ನ ಯೋಚನೆ ಸರಿನೇ ಇಲ್ಲಪ್ಪ. ಈಗ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿ ತಿಂದು ಉಳಿದಿರೋದನ್ನ ಬಿಸಾಕ್ಬಿಡು. ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಇದೇ ರೀತಿ ಸ್ವಲ್ಪ ಕಾಲ ಕಳೆದು ಹೋಗುತ್ತೆ ಮತ್ತು ಮಳೆಗಾಲ ಬರುತ್ತೆ. ಮತ್ತೆ ತುಂಬಾ ದೊಡ್ಡ ತೂಫಾನೊಂದು ಬರುತ್ತೆ. ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದು ಹೋಗುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ದಪ್ಪವಾಗಿರುವ ಮರಗಳು ಮಾತ್ರ ಉಳ್ಕೋತಾವೆ. ಕಾಗೆ ಅದರ ಗೂಡಲ್ಲಿ ತುಂಬಾ ಆರಾಮಾಗಿ ನಿದ್ದೆ ಮಾಡ್ತಿರುತ್ತೆ. ಏನು ತಂಗಾಳಿ ಬೀಸ್ತಾ ಇದೆ, ಹೀಗೆ ನಾನು ಮಲ್ಕೊಂಡೇ ಇರಬೇಕು. ನನ್ನ ಬಾಯಲ್ಲಿ ತಗೊಂಬಂದು ಎಲ್ಲರೂ ಹಣ್ಣನ್ನು ಹಾಕ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ತುಂಬಾ ಜೋರಾಗಿ ಒಂದು ಗಾಳಿ ಬರುತ್ತೆ. ಆಗ ಗೂಡಿನ ಜೊತೆಗೆ ಅದು ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ಅದು ಕೂಡ ಭೂಮಿ ಮೇಲೆ ಧಡಾಮ್ ಅಂತ ಬೀಳುತ್ತೆ. ಅಯ್ಯೋ ದೇವ್ರೇ, ಮಳೆ ಬರ್ತಾ ಇದೆ, ಅದು ಸಿಡ್ಲು ಜೊತೆ ನಂಗೆ ಗೊತ್ತೇ ಆಗಿಲ್ಲ. ಅದು ನೋಡುತ್ತೆ, ಅದರ ಗೂಡು ಕೂಡ ನೀರಲ್ಲಿ ಹೊಡ್ಕೊಂಡೋಗುತ್ತೆ. ಮತ್ತೆ ಬೇರೆ ಪಕ್ಷಿಗಳ ಗೂಡುಗಳು ಕೂಡ ಹೊಡ್ಕೊಂಡು ಹೋಗ್ತಿರೋದು ನೋಡುತ್ತೆ. ಏನಿದು, ಇದ್ರ ಬಗ್ಗೆ ನನಗೆ ಯೋಚನೆ ಕೂಡ ಮಾಡಿಲ್ವೇ? ಈಗ ಅದಕ್ಕೆ ಆ ಜೋರ್ ಮಳೆಯಲ್ಲಿ ಹಾರಕ್ಕೆ ಕೂಡ ಆಗ್ತಾ ಇಲ್ಲ. ಜೋರಾಗಿ ಬರ್ತಿರುವ ಗಾಳಿ ಅದನ್ನ ಹಾರಕ್ಕೆ ಬಿಡ್ತಿರ್ಲಿಲ್ಲ. ಮತ್ತೆ ಅದನ್ನ ಹಿಂದೆ ತಳ್ತಾ ಇತ್ತು. ಈಗ ನಾನು ಯಾರ ಹತ್ರನಾದ್ರೂ ಸಹಾಯ ಕೇಳಲೇಬೇಕು. ಹಂಗಂತ ಯೋಚನೆ ಮಾಡಿ ಅದು ಟೀನು ಪಕ್ಷಿ ಹತ್ರ ಹೋಗುತ್ತೆ. ಅದು ಅವ್ರ ಅಣ್ಣನ ಕಟ್ಟಿಗೆಯ ಮನೆಯಲ್ಲಿ ಜೀವಿಸ್ತಿತ್ತು. ಟೀನು ಹಾಕಿ, ಅರೆ ಟೀನು ಹಾಕಿ. ಅದರ ಮಾತು ಕೇಳಿ ಟೀನು ಬಾಗಿಲು ತೆಗೆದು ಆಚೆ ಬರುತ್ತೆ. ಟೀನು, ನನ್ನ ನಿಮ್ಮ ಮನೆ ಒಳಗೆ ಸ್ವಲ್ಪ ಬಿಟ್ಕೋ. ನನ್ನ ಗೂಡೆಲ್ಲ ತೇಳ್ಕೊಂಡೋಗ್ಬಿಡ್ತಾ. ಅದು ಮಾತ್ರ ಅಲ್ಲದೆ ನನಗೆ ಹುಷಾರಿಲ್ಲ. ಓ, ಯಾವ ಮುಖ ಇಟ್ಕೊಂಡು ನೀನ್ ನನ್ನ ಬಂದೀಗ ಸಹಾಯ ಕೇಳ್ತಾ ಇದೀಯಾ ಹೇಳು? ನಾನು ಕಷ್ಟದಲ್ಲಿದ್ದೀನಿ.
ನನ್ನ ತಾಯಿಯ ರೆಕ್ಕೆ ಹೊಡೆದೋಗಿದೆ ಅಂತ ಅವತ್ ನೀನ್ ಎಷ್ಟು ದೊಡ್ಡ ಸುಳ್ಳು ಹೇಳ್ದೆ. ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ? ತುಂಬಾ ಹಸಿವಿನಲ್ಲಿದ್ದೆ, ಹಾಗೆ ಹಾರ್ಕೊಂಡು ಹೋದೆ. ಈಗ ನಿನಗ್ ಚೆನ್ನಾಗ್ ಅರ್ಥ ಆಗತ್ತೆ, ಹಸಿವಿನಲ್ಲಿರೋರ್ನ ಮೋಸ ಮಾಡೋದು, ಕಷ್ಟಪಟ್ಟು ತಿನ್ನೋದು ಎಷ್ಟು ಕಷ್ಟ ಅಂತ ಅರ್ಥ ಮಾಡ್ಕೊ. ಹಂಗಂತ ಹೇಳಿ ಅದು ಮುಖದ ಮೇಲೆನೆ ಬಾಗಿಲು ಮುಚ್ಚಿಬಿಡುತ್ತೆ. ಆಗ ಕಾಗೆಗೆ ಅದು ಮಾಡಿದ ತಪ್ಪು ಅಂತ ಅರ್ಥ ಆಗುತ್ತೆ. ನನ್ನ ಸಮಯ ಕೂಡ ಸರಿ ಇಲ್ಲ, ನಾನು ಕೂಡ ಸರಿ ಇಲ್ಲ, ಅದಕ್ಕೆ ಯಾರು ನನಗೆ ಸಹಾಯನ ಮಾಡ್ತಾ ಇಲ್ಲ. ಹಂಗಂತ ಯೋಚನೆ ಮಾಡಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಅದು ನೋಡುತ್ತೆ, ಅದೇ ಇರುವೆ ಅದರ ಮನೆ ಮುಂದೆ ನಿಂತ್ಕೊಂಡಿರುತ್ತೆ. ಮತ್ತೆ ಅದರ ಕೈಯಲ್ಲಿ ಒಂದು ಎಲೆ ಇರುತ್ತೆ. ಅರೆ ಚಿಂಟಿ, ನೀನು ಏನು ಮಾಡ್ತಾ ಇದೀಯಾ? ಗುಹೆಯಲ್ಲಿರುವ ನನ್ನ ಮನೆಯಲ್ಲಿ ನಾನು ತುಂಬಾ ತಿಂಗಳಿಂದ ಕೂಡಿಟ್ಟಿರುವ ಆಹಾರ ಇದೆ. ಈ ನೀರು ಗುಹೆ ಒಳಗಡೆ ಹೋಗುತ್ತಾ ಅಂತ ಅನ್ಸುತ್ತೆ. ಅದರಿಂದ ನಾನು ಈ ಎಲೆಯ ಸಹಾಯದಿಂದ ನೀರು ಒಳಗಡೆ ಹೋಗದೆ ಇರೋದಂಗೆ ನೋಡ್ಕೋತಿದ್ದೀನಿ. ನಾನು ಕೂಡ ನಿನ್ನ ಗುಹೆಯಲ್ಲಿ ಇರ್ಬೋದಾ ಚೀಟಿ? ಖಂಡಿತ ನನ್ನ ಜೊತೆ ನೀವಿರ್ಬೋದು ರಾಕಿ ಅಣ್ಣ. ನನ್ನ ಮನೆಯಲ್ಲಿ ನಾನು ತುಂಬಾ ತಿಂಗಳು ಕೂಡಿಕ್ಕಿರುವ ಆಹಾರ ಇದೆ. ಅದರಿಂದ ನಾವಿಬ್ರು ಎಲ್ಲೂ ಹೋಗದೆ ಸ್ವಲ್ಪ ದಿನ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು. ನಾನಂತೂ ಈ ತೂಫಾನು ನಿಲ್ಲೋವರೆಗೂ ಈ ನೀರು ನನ್ನ ಮನೆ ಒಳಗಡೆ ಹೋಗದೆ ಇರೋಂಗೆ ನಾನು ನೋಡ್ಕೋತೀನಿ. ಇರುವೆ ಹೇಳಿದ ಮಾತು ಕೇಳಿದ ತಕ್ಷಣ ಕಾಗೆಗೆ ಮನಸ್ಸೇ ಹೊಡೆದೋಗುತ್ತೆ. ನಾನು ನಿಮಗೆ ಒಂದು ಧಾನ್ಯವನ್ನು ಎತ್ತದು ಕೂಡ ಸಹಾಯ ಮಾಡಲೇ ಇಲ್ಲ, ಆದರೆ ನೀನು 1 ತಿಂಗಳು ತಿನ್ನೋದಕ್ಕೋಸ್ಕರ ಒಟ್ಟು ಮಾಡಿರೋ ಆ ಧಾನ್ಯವನ್ನು ನಂಗೋಸ್ಕರ ಕೊಡ್ತಾ ಇದೀಯಾ? ಬೇರೆ ಏನ್ ಮಾಡುದು ರಾಕಿ ಅಣ್ಣ? ಕಷ್ಟದಲ್ಲಿ ಯಾರಿಗಾದ್ರೂ ಸಹಾಯ ಆಗ್ಲಿ ಅಂತಾನೆ ಅಲ್ವಾ ಅದನ್ನ ಕೂಡಿಕ್ಕಿರೋದು. ನಾನ್ ತಿಂದಿಲ್ಲ ಅಂದ್ರೆ ಏನು, ಬೇರೆ ಯಾರಾದ್ರೂ ತಿಂತಾರೆ. ನಿನ್ನ ಈ ಧೈರ್ಯ, ಒಳ್ಳೆ ಮನಸ್ಸನ್ನು ನೋಡಿ ನಾನು ಕೂಡ ಶ್ರಮ ಪಡಬೇಕು ಅಂತ ಅನ್ನಿಸ್ತಾ ಇದೆ. ಈಗ ನೋಡು ನಾ ಏನು ಮಾಡ್ತೀನಿ ಅಂತ. ಮತ್ತೆ ಆ ಕಾಗೆ ಅಲ್ಲಿಂದ ಹೋಗಿ ಬಾಯಲ್ಲಿ ಒಂದು ಕಲ್ಲನ್ನು ಎತ್ಕೊಂಡು ಬರುತ್ತೆ. ಮತ್ತೆ ಅದು ಆ ಇರುವೆಯ ಮುಂದೆ ಹಾಕಿ ಮತ್ತೆ ಹಾರ್ಕೊಂಡು ಅಲ್ಲಿಂದ ಹೋಗುತ್ತೆ. ಮತ್ತೆ ಆ ಕಾಗೆ ಹೋಗಿ ಇನ್ನೊಂದು ಕಲ್ಲನ್ನು ಎತ್ಕೊಂಡು ಇರುವೆ ಮುಂದೆ ಬಂದು ಹಾಕತ್ತೆ. ಈ ರೀತಿ ಅದು ತುಂಬಾ ಹೊತ್ತು ಕಷ್ಟಪಡುತ್ತೆ. ಇರುವೆ ಎಲೆ ಇಟ್ಕೊಂಡು ನಿಂತ್ಕೊಂಡಿರುವ ಜಾಗದಲ್ಲಿ ಅಲ್ಲಿ ತುಂಬಾ ಕಲ್ಲುಗಳನ್ನ ಎತ್ಕೊಂಡ್ಬಂದು ಹಾಕತ್ತೆ. ಅದೊಂದು ದೊಡ್ಡ ಗೋಡೆ ತರ ಆಗ್ಬಿಡುತ್ತೆ. ಮತ್ತೆ ನೀರು ಅಲ್ಲಿಂದ ಬೇರೆ ದಾರಿಯಲ್ಲಿ ಹೋಗಕ್ಕೆ ಶುರು ಮಾಡುತ್ತೆ. ಅರೇ ವಾ ಕಾಗೆ ಅಣ್ಣ, ನೀನು ನಿಜವಾಗ್ಲೂ ದೊಡ್ಡ ಗೋಡೆ ಕಟ್ಬಿಟ್ಟೆ. ಇನ್ಮೇಲೆ ಯಾವಾಗ್ಲೂ ಈ ಗುಹೆ ಒಳಗಡೆ ಆ ನೀರು ಬರಕ್ ಸಾಧ್ಯನೇ ಇಲ್ಲ. ಅದನ್ನ ಕೇಳಿ ಕಾಗೆ ತುಂಬಾನೇ ಸಂತೋಷ ಪಡತ್ತೆ. ಆಮೇಲೆ ಅವರಿಬ್ರು ಸೇರ್ಕೊಂಡು ಆ ಗುಹೆ ಒಳಗಡೆ ಹೋಗ್ತಾರೆ. ಮತ್ತೆ ತಿನ್ನಕ್ ಶುರು ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಶ್ರಮಪಟ್ಟು ತಿಂದಿಲ್ಲ ಅಂದರೆ ಈ ಆಹಾರದಲ್ಲಿ ರುಚಿನೇ ಬರ್ತಾ ಇರಲಿಲ್ಲ. ಕಾಗೆ ಅಂತೂ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳುತ್ತೆ, ಖಂಡಿತ ಕಷ್ಟ ಪಡ್ಲೇಬೇಕು ಅಂತ. ಮತ್ತೆ ಖಂಡಿತ ಬೇರೆಯವ್ರಿಗೆ ಸಹಾಯ ಮಾಡ್ಲೇಬೇಕು ಅಂತ. ಅದರಿಂದ ಕಷ್ಟ ಕಾಲದಲ್ಲಿ ನಾವು ಒಬ್ರೇ ಇರ್ಬೇಕು ಅಂತ ಏನೂ ಇರೋದಿಲ್ಲ.